ಮೊದಲಿಗೆ ಇವತ್ತಿನ ಕಲಾಪದಲ್ಲಿ ಹಗರಣಗಳ ಸದ್ದು ಸಿಕ್ಕಾಪಟ್ಟೆ ಜೋರಾಗಿತ್ತು. ಮತ್ತೊಂದು ಕಡೆ ಇವತ್ತೇ ಅಧಿವೇಶನ ಮೊಟಕುಗೊಳಿಸುವ ಸಾಧ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ವಿಧಾನಸಭೆಯಲ್ಲಿ ಫೈನಾನ್ಸ್ ಬಿಲ್ ಪಾಸ್ ಮಾಡಿದ್ದಾರೆ ಸಿಎಂ. ವಿಧಾನಸಭೆಯಿಂದ ಅದನ್ನ ಪರಿಷತ್ಗೆ ಕಳಿಸ್ಕೊಟ್ಟಿದ್ದಾರೆ. ಆ ಬಿಲ್ ಅನ್ನು ಫೈನಾನ್ಸ್ ಬಿಲ್ ಪಾಸ್ ಆದ್ರೆ ಅಧಿವೇಶನ ಮೊಟಕುಗೊಳಿಸೋ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಯಾವಾಗ್ಲೂ ಇದನ್ನ ಕೊನೆಯ ದಿನ ಇಟ್ಕೊಳ್ತಾ ಇತ್ತು, ಕೊನೆಯ ದಿನ ಬಿಲ್ ಪಾಸ್ ಮಾಡ್ತಾ ಇತ್ತು ಸರ್ಕಾರ. ಆದ್ರೆ ಇದೀಗ ಇನ್ನೂ 2 ದಿನ ಬಾಕಿ ಉಳ್ಕೊಂಡಿದೆ. ಆದರೆ 2 ದಿನ ಮೊದಲೇ ಬಿಲ್ ಕಳಿಸ್ಕೊಟ್ಟಿದೆ ರಾಜ್ಯ ಸರ್ಕಾರ. ಅದಕ್ಕಾಗಿ ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರ ಭಾರೀ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಇವತ್ತೇ ಅಧಿವೇಶನ ಮೊಟಕುಗೊಳಿಸುವ ಸಾಧ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ, ಅದಕ್ಕೆ ಕಾರಣವಾಗಿರೋದು ಬಿಲ್ ಪಾಸ್. ಸೊ ಇಲ್ಲಿ ಫಿನಾನ್ಸ್ ಬಿಲ್ ಪಾಸ್ ಆದರೆ ಅಧಿವೇಶನ ಮೊಟಕುಗೊಳಿಸೋ ಸಾಧ್ಯತೆ ಇದೆ. ಈಗಾಗಲೇ ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೊ ವಿಧಾನಸಭೆಯಿಂದ ಇದೀಗ ಪರಿಷತ್ಗೆ ಕಳಿಸ್ಕೊಟ್ಟಿದ್ದಾರೆ ಆ ಬಿಲ್ನ. ಅದು ಕೂಡ ಇವತ್ತೇ ಬಿಲ್ ಪಾಸ್ ಆದರೆ 2 ದಿನಕ್ಕೂ ಮೊದಲೇ ಅಧಿವೇಶನ ಮೊಟಕುಗೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಯಾಕೆ ಈ ನಿರ್ಣಯ ತೆಗೆದುಕೊಂಡ್ರು ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಯಾವಾಗಲೂ ಕೂಡ ಲಾಸ್ಟ್ ಇನ್ನು 2 ದಿನ ಇದ್ದಂತೆ ಫಿನಾನ್ಸ್ ಬಿಲ್ಲನ್ನು ಪಾಸ್ ಮಾಡುತ್ತೆ. ಸೊ ಇದೀಗ 2 ದಿನಕ್ಕೂ ಮುಂಚೆನೇ ಬಿಲ್ ಪಾಸ್ ಮಾಡಿ ಅದನ್ನ ಪರಿಷತ್ಗೂ ಕಳಿಸ್ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅದು ಪರಿಷತ್ನಲ್ಲಿ ಏನಾದರೂ ಬಿಲ್ ಪಾಸ್ ಆಯಿತು ಅಂತಂದರೆ ಇವತ್ತೇ ಮೊಟಕುಗೊಳಿಸ್ತಾರಾ ಅನ್ನುವಂಥ ಪ್ರಶ್ನೆ. ಜೊತೆಗೆ ಯಾಕಾಗಿ ಈಗಲೇ ಮಂಡಿಸಿದ್ರು, ಈ ಬಿಲ್ಲನ್ನು ಪಾಸ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಡೀಟೇಲ್ಸ್ ಏನು ಸಿಗ್ತಾ ಇದೆ ಇದ್ರ ಬಗ್ಗೆ? ಶರತ್, ಖಂಡಿತವಾಗ್ಲು ಇವತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶವನ್ನು ಕೇಳಿದ್ದಂಥದ್ದು. ಸದನ ಆರಂಭವಾದಂತಹ ಸಂದರ್ಭದಲ್ಲೇ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಲಾಗಿತ್ತು. ಆದರೆ ಇದಕ್ಕೆ ಅನುಮತಿ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆಡಳಿತ ಪಕ್ಷದ ಸಚಿವರು ಕೂಡ ಇದಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಈಗಲೇ ಕೊಡುವಂತ ಅವಕಾಶ ಏನಿದೆ ಅನ್ನುವಂಥ ವಿಚಾರವನ್ನ ಪ್ರಶ್ನೆ ಮಾಡಿದ್ರು. ಸೊ ಈ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾದ ಮತ್ತು ಪ್ರತಿವಾದಗಳು ನಡೀತು. ಸೊ ಈ ಒಂದು ವಿಚಾರವಾಗಿ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಚರ್ಚೆಗೆ ಅವಕಾಶ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಸ್ಪೀಕರ್ ಕೊಟ್ಟರು. ಸೊ ಹೀಗಾಗಿ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬಿಗಪಟ್ಟನ್ನು ಹಿಡಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಸೊ ಹೀಗಾಗಿ ಸ್ಪೀಕರ್ ವಿರುದ್ಧ ಪ್ರತಿಭಟನೆ ಮಾಡಿ ಹೊರಗೆ ಬಂದಂತ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಮೂಡ ಹಗರಣ 3,000 ಕೋಟಿಗೂ ಹೆಚ್ಚು ಹಣದ ಹಗರಣ. ಸೊ ಹೀಗಾಗಿ ಇದರ ವಿರುದ್ಧವಾಗಿ ನಾವು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತೀವಿ. ಈ ಮೂಲಕ ರಾಜ್ಯದ ಜನತೆಗೆ ನಾವು ನ್ಯಾಯವನ್ನು ಕೊಡಿಸಬೇಕು. ಅದರಲ್ಲೂ ದಲಿತ ಕುಟುಂಬದ ಜಮೀನನ್ನ ಕಿತ್ಕೊಂಡು ಅವರಿಗೆ ಅನ್ಯಾಯವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಸ್ವತಃ ಸಿಎಂ ಮತ್ತು ಕುಟುಂಬದವರು ಇದರಲ್ಲಿ ನೇರ ಆರೋಪಿಗಳು. ಸೊ ಹೀಗಾಗಿ ಅವರು ಕೂಡಲೇ ಈ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ನಾವು ಧರಣಿಯನ್ನ ಮಾಡ್ತೀವಿ, ಅಹೋರಾತ್ರಿ ಧರಣಿಯನ್ನ ಮುಂದುವರಿಸ್ತೀವಿ ಅನ್ನುವಂತ ಮಾತನ್ನ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕರು ಆಗಿರತಕ್ಕಂಥ ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಸೊ ಇದರ ಜೊತೆಯಲ್ಲಿ ಇವತ್ತು ಈ ಗದ್ದಲದ ನಡುವೆ ಸಿಎಂ ಫೈನಾನ್ಸ್ ಬಿಲ್ ಅನ್ನ ಪಾಸ್ ಮಾಡಿಕೊಂಡಿದ್ದಾರೆ. ಫೈನಾನ್ಸ್ ಬಿಲ್ ಕೊನೆಯ ದಿನ ಅಥವಾ ಕೊನೆಯ 2 ದಿನ ಮೊದಲು ಫೈನಾನ್ಸ್ ಬಿಲ್ ಅನ್ನ ಪಾಸ್ ಮಾಡ್ಕೋತಾರೆ. ಆದ್ರೆ ಇವತ್ತು ಇನ್ನೂ 3 ದಿನ ಇರುವಾಗ ಮೊದಲೇ ಇವತ್ತೇ ಫೈನಾನ್ಸ್ ಬಿಲ್ ಅನ್ನ ಪಾಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಸದನದಲ್ಲಿ, ಅಂದ್ರೆ ವಿಧಾನಸಭೆಯಲ್ಲಿ ಪಾಸ್ ಮಾಡಿ ಈಗ ವಿಧಾನ ಪರಿಷತ್ಗೂ ಕೂಡ ಕಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲೂ ಕೂಡ ಫೈನಾನ್ಸ್ ಬಿಲ್ ಪಾಸ್ ಆದ್ರೆ ಇವತ್ತೇ ಅಧಿವೇಶನವನ್ನ ಮೊಟಕುಗೊಳಿಸುವಂತ ಎಲ್ಲಾ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಅಧಿವೇಶನ ಮುಗಿದ್ರೆ ಬಿಜೆಪಿಯ ಅಹೋರಾತ್ರಿ ಹೋರಾಟ ಏನಿದೆ ಅದು ಇವತ್ತೇ ಮುಗಿದಂತೆ ಆಗುತ್ತೆ. ಸೊ ಧರಣಿ ಮಾಡಬೇಕಾದಂತ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಸೊ ಅದೇ ಹೀಗಾಗಿ ಬಿಜೆಪಿ ಇವತ್ತು ಅಹೋರಾತ್ರಿ ಯಾವಾಗ ಘೋಷಣೆ ಮಾಡ್ತು ಅಥವಾ ಈ ರೀತಿಯಾದಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಕೂಡ ಹೋರಾಟವನ್ನು ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟಪಡಿಸಿದಂತೆ ಈಗ ಫಿನಾನ್ಸ್ ಬಿಲ್ ಅನ್ನು ಕೂಡ ಪಾಸ್ ಮಾಡ್ಕೊಂಡಿರೋದು. ಇದಕ್ಕೆ ವಿರೋಧ ಪಕ್ಷಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ. ಇವತ್ತೇ ಫಿನಾನ್ಸ್ ಬಿಲ್ ತರುವಂತ ಅವಶ್ಯಕತೆ ಏನಿತ್ತು ಅಂತ. ಸೊ ಹೀಗಾಗಿ ಈ ಹೋರಾಟ ಅಹೋರಾತ್ರಿಗೆ ನಿರ್ಧಾರವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.